ನಿಮ್ಮ ದೇವರಾದ ಸರ್ವೇಶ್ವರ ದಯಾಮಯ ದೇವರು. ಅವರು ನಿಮ್ಮನ್ನು ಅಲಕ್ಷ್ಯ ಮಾಡುವುದಿಲ್ಲ, ವಿನಾಶಕ್ಕೆ ಬಿಟ್ಟು ಬಿಡುವುದಿಲ್ಲ. ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 31ನೇ ವಾಕ್ಯ, ದೇವರ ಪರಿಶುದ್ಧ ವಾಕ್ಯ. ಕರ್ತನಲ್ಲಿ ನನ್ನ ಪ್ರೀತಿಯ ದೇವರ ಮಕ್ಕಳೇ, ನಮ್ಮ ದೇವರು ದಯಾವಂತರು, ಕೃಪಾ ಸಂಪೂರ್ಣರು, ಕನಿಕರವುಳ್ಳವರು, ದಯೆಯನ್ನ ತೋರಿಸುವ ಆಗಿದ್ದಾರೆ. ಪ್ರವಾದಿ ಯೆಶಾಯರು ಬರೆದಂತ ಗ್ರಂಥ 49ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ನಾವು ನೋಡುವಂತೆ, ನಮ್ಮ ದೇವರೇ ನಮಗೆ ನುಡಿದಿರುವಂತೆ, ಎತ್ತ ತಾಯಿಗೆ ತನ್ನ ಕಂದನ ಪ್ರೀತಿ ಒತ್ತಿ ಹೋಗುವುದುಂಟೆ, ಆಕೆ ತನ್ನ ಮೊಲೆಗೂಸನ್ನು ಮರೆತು ಬಿಡುವುದುಂಟೆ. ಒಂದು ವೇಳೆ ಎತ್ತ ತಾಯೇ ತನ್ನ ಕಂದನನ್ನ ಮರೆತರೂ ನಾನು ನಿನ್ನನ್ನ ಸೃಷ್ಟಿ ಮಾಡಿದಂತ ದೇವರು, ನಾನು ನಿನ್ನನ್ನ ಮರೆಯುವುದಿಲ್ಲ ಎಂಬುದಾಗಿ ನಮ್ಮನ್ನ ಸೃಷ್ಟಿಸಿದಂತಹ ಸೃಷ್ಟಿಕರ್ತನಾದ ಸ್ವರ್ಗೀಯ ತಂದೆ ದೇವರೇ ನುಡಿದಿದ್ದಾರೆ. ದೇವರು ಯಾರನ್ನ ಕೂಡ ಯಾವ ಹಂತದಲ್ಲೂ ಕೂಡ ಕೈ ಬಿಡುವುದಿಲ್ಲ, ಅಲಕ್ಷ್ಯ ಮಾಡುವುದಿಲ್ಲ. ಏಕೆಂದರೆ ನಾವು ದೇವರ ಮಕ್ಕಳು. ತಾಯಿಯಂತೆ ಪ್ರೀತಿಸುವ, ತಂದೆಯಂತೆ ಪೋಷಿಸುವ ನಮ್ಮ ದೇವರ ಪ್ರೀತಿಯನ್ನು, ಕೃಪೆಯನ್ನು, ಕನಿಕರವನ್ನು ನಮ್ಮ ಜೀವನದಲ್ಲಿ ನೆನೆಸುತ್ತಾ ದೇವರನ್ನ ಸ್ತುತಿ ಸ್ತೋತ್ರ ಮಾಡಿ ಪ್ರಾರ್ಥಿಸೋಣವೇ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನೀವು ಕರುಣಾಮಯಿ. ನಾವು ಎಷ್ಟೇ ಪಾಪಿಗಳಾದರೂ ನಮ್ಮ ಪಾಪಗಳನ್ನ ನೀವು ಪಟ್ಟಿ ಮಾಡದೆ ಇರುವಂತಹ ದೇವರು. ಕರುಣಾಮಯಿಯಾದಂತಹ ತಂದೆ ದೇವರೇ, ನಾವು ಎಡವಿ ನಿಮ್ಮ ಮಾರ್ಗಗಳಿಂದ ದೂರ ಸರಿದರೂ ನಿಮ್ಮ ಅಪಾರ ಕೃಪೆಯಿಂದ ಯಾವಾಗಲೂ ಪಾಪಿಯಾದ ನನ್ನನ್ನ ಮರಳಿ ನಿಮ್ಮ ಬಳಿಗೆ ಸ್ವಾಗತಿಸುತ್ತೀರಿ. ನಮ್ಮ ಜೀವನದ ಹಾದಿಯಲ್ಲಿ ಎಡವಿ ಬಿದ್ದಾಗಲೂ ನಿಮ್ಮ ಅಚಲ ಪ್ರೀತಿ ನಮ್ಮನ್ನು ಮೇಲೆತ್ತುತ್ತದೆ. ಈ ಜನ್ಮದಲ್ಲಿ ನಿಮ್ಮನ್ನ ದೇವರಾಗಿ ಪಡೆದಂತದ್ದೇ ನಮ್ಮ ಜನ್ಮಾಂತರದ ಪುಣ್ಯ. ನಿಮ್ಮ ದಯೆಯನ್ನು ಪಡೆದಂತಹ ನಾವೇ ಧನ್ಯರು. ನಮ್ಮನ್ನು ಕೈ ಹಿಡಿದು ಕಾಪಾಡುವ ದೇವರೇ, ನಿನಗೆ ಸ್ತುತಿ ಸ್ತೋತ್ರ ಆರಾಧನೆ. ಅಮೆನ್, ಅಮೆನ್, ಅಮೆನ್.